ಡೆಂಗಿ ಬೆನ್ನಲ್ಲೇ ರಾಜ್ಯದಲ್ಲಿ ಝಿಕಾ ವೈರಸ್ ಆತಂಕ ಕೂಡ ಮನೆ ಮಾಡಿದೆ. ಶಿವಮೊಗ್ಗದಲ್ಲಿ ಝಿಕಾ ವೈರಸ್ಗೆ ಓರ್ವ ವೃದ್ಧ ಬಲಿಯಾಗಿದ್ದಾರೆ. ಬೆಂಗಳೂರಲ್ಲೂ ಕೂಡ ಗರ್ಭಿಣಿ ಸೇರಿದಂತೆ 6 ಜನರಲ್ಲಿ ಈ ವೈರಸ್ ಕಾಟ ಕೊಡ್ತಾ ಇದೆ. 6ರಲ್ಲಿ 2 ಗುಣಮುಖರಾಗಿದ್ದಾರೆ, 4ವರಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. 4ರಲ್ಲಿ 3 ಗರ್ಭಿಣಿಯರಿಗೆ ಝಿಕಾ ವೈರಸ್ ಕಂಟಕ ಇದೆ. ಗರ್ಭಿಣಿಯರೇ ಎಚ್ಚರ ಅಂತ ಆರೋಗ್ಯ ಇಲಾಖೆ ಕೂಡ ಸದ್ಯಕ್ಕೆ ಸೂಚನೆಯನ್ನ ನೀಡಿದೆ. ಕೇಸಸ್ಸು ನಮಗೆ ಪತ್ತೆ ಹಚ್ಚುವಂಥದ್ದು ಬಂದರೆ ಆವಾಗ ಏನೇನು ಕ್ರಮಗಳು ತಗೊಳ್ಳೋದಕ್ಕೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಳ್ತೀವಿ. ಸೊ ಅಷ್ಟರ ಮಟ್ಟಿಗೆ ಎಂಪಾಕ್ಸ್ಗೆ ನಾವು ಮತ್ತು ನಮ್ಮ ಟೆಕ್ನಿಕಲ್ ಕಮಿಟಿ ಒಂದಿದೆ, ಟೆಕ್ನಿಕಲ್ ಕಮಿಟಿ ಅವ್ರ ಜೊತೆನೂ ಕೂಡ ಮಾತಾಡೋಕ್ಕೆ ಹೇಳಿದ್ದೀವಿ. ಅದರಿಂದ ತಯಾರಿಕೆಯಾಗಿರ್ತೀವಿ ಅಷ್ಟೇ. ಸೊ ಜನ ಯಾರೂ ಕೂಡ ಇದ್ರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಇದುವರೆಗೂ ನಮ್ಮಲ್ಲಿ ಯಾವುದೂ ಆ ಥರ ಪ್ರಕರಣಗಳು ಬಂದಿಲ್ಲ. ಬಂದಂಥ ಸಂದರ್ಭದಲ್ಲಿ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ನಮಗೆ ನಮ್ಮ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರ್ತೀವಿ. ನಮ್ಮ ಕಡೆಯಿಂದ ಸೌಕರ್ಯಗಳು ಏನೇನು ಇಟ್ಕೋಬೇಕಾಗ್ತದೆ ಆ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ತಯಾರಿಕೆಯನ್ನು ಮಾಡಿಕೊಂಡು ಎಚ್ಚರಿಕೆಯಿಂದ ಇರ್ತೀವಿ. ಅಷ್ಟು ನಮ್ಮ ಇವತ್ತಿನ ಚರ್ಚೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಹೌದು, ಅದೇ ಹೇಳಿದ್ನಲ್ಲ, ಈ ಈ ಬಗ್ಗೆ ಓವರಾಲ್ ಆಗಿ ಮಾಹಿತಿ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ. ಈ ಝಿಕಾ ವೈರಸ್ನ ಲಕ್ಷಣ ತಡೆಗಟ್ಟೋದು ಹೇಗೆ, ಗರ್ಭಿಣಿಯರು ಹೇಗೆ ಎಚ್ಚರ ವಹಿಸಬೇಕು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಈಗ ರಾಜ್ಯದಲ್ಲಿ ಝಿಕಾ ವೈರಸ್ನ ಉಪಟಳ ಮತ್ತೆ ಅದರ ಒಂದು ಸಮಸ್ಯೆ ಮತ್ತೆ ಶುರುವಾಗಿರುವಂಥದ್ದು. ರಾಜ್ಯದಲ್ಲಿ ಗರ್ಭಿಣಿಯರು ಅತಿ ಹೆಚ್ಚಾಗಿ ಅಲರ್ಟ್ ಆಗಿ ಇರಬೇಕು ಅಂತ ಆರೋಗ್ಯ ಇಲಾಖೆ ಕೂಡ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಗರ್ಭಾವಸ್ಥೆಯಲ್ಲಿ ಅಥವಾ ಹೆರಿಗೆ ಸಂದರ್ಭದಲ್ಲಿ ಈ ಒಂದು ಗರ್ಭಿಣಿಯರಿಗೆ ಝಿಕಾ ವೈರಸ್ ಬಂದಿದ್ರೆ ಅದು ಮಗುವಿಗೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮೈಕ್ರೋಸೆಫಾಲಿಗೆ ಮಗು ತುತ್ತಾಗುವಂತಹ ಸಾಧ್ಯತೆ ಇರುತ್ತೆ. ಮೈಕ್ರೋಸೆಫಾಲಿ ಅಂತ ಹೇಳಿದ್ರೆ ಮಗುವಿನ ತಲೆ ಚಿಕ್ಕ ಗಾತ್ರದಲ್ಲಾಗೋದು ಅಥವಾ ಮೆದುಳಿನ ಸಮಸ್ಯೆ ಆಗೋದು, ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸೊ ಆದಷ್ಟು ಈ ಸಮಸ್ಯೆಯಿಂದ ಗುಣಮುಖ ಅಂದ್ರೆ ಈ ಸಮಸ್ಯೆ ಬಾರದ ರೀತಿಯಲ್ಲಿ ಆದಷ್ಟು ಎಚ್ಚರವನ್ನ ವಹಿಸ್ಕೊಳ್ಬೇಕು ಅಂತ ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಝಿಕಾ ವೈರಸ್ನ ಗುಣಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಜ್ವರ ಬರೋದು, ತಲೆನೋವು, ಕಣ್ಣು ಕೆಂಪಾಗೋದು ಅಥವಾ ಸ್ನಾಯು ನೋವಾಗೋದು, ಒಂದಷ್ಟು ಈ ರೀತಿಯಾದಂತಹ ಸಮಸ್ಯೆಗಳು ಬರ್ತವೆ. ಸಾಮಾನ್ಯವಾಗಿ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ 7 ದಿನಗಳವರೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಗುಣಲಕ್ಷಣಗಳು ಕೆಲವೊಂದು ಸಂದರ್ಭದಲ್ಲಿ ಕಂಡು ಬರೋದಿಲ್ಲ. ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಗುಣಲಕ್ಷಣ ಕಂಡು ಬರುತ್ತೆ, ಇನ್ನ ಕೆಲವೊಬ್ಬರಿಗೆ ಆ ಫೀಚರ್ಸ್ ಕಂಡು ಬರೋದಿಲ್ಲ. ಸೊ ಆದಷ್ಟು ನೀವು ಡೆಂಗ್ಯೂ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲೇ ಈ ಝಿಕಾ ವೈರಸ್ ನಿಮಗೆ ಬಂದಿದೆಯಾ ಇಲ್ವಾ ಈ ರೀತಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಆರೋಗ್ಯ ಇಲಾಖೆಯಿಂದಲೂ ಕೂಡ ಗರ್ಭಿಣಿಯರಿಗೆ ಸಪರೇಟ್ ಆಗಿ ಸ್ಕ್ರೀನಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಂಗಳೂರಿನ ಜಿಗಣಿಯಲ್ಲಿ 6 ಜನರಿಗೆ ಈಗ ಆಲ್ರೆಡಿ ಕಂಡು ಬಂದಿರುವಂತದ್ದು, ಅಂದ್ರೆ ಈ ಝಿಕಾ ವೈರಸ್ ಪತ್ತೆ ಆಗಿರುವಂತದ್ದು. ಅದರಲ್ಲಿ 3 ಗರ್ಭಿಣಿಯರೇ ಅನ್ನುವಂಥದ್ದು. ಆರೋಗ್ಯ ಇಲಾಖೆಗೂ ಕೂಡ ಟೆನ್ಷನ್ ಜಾಸ್ತಿ ಆಗಿದೆ. ಜಿಗಣಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಆ ವ್ಯಾಪ್ತಿಯಲ್ಲಿ ಈ ಘಟನೆ ಕಂಡು ಬಂದಿದೆ. ಸುತ್ತ 3 ಕಿಲೋಮೀಟರ್ ವರೆಗೂ ಕೂಡ ಈಗ ಕಂಟೋನ್ಮೆಂಟ್ ಝೋನ್ ಅಂತ ಮಾಡಲಾಗಿರುವಂತದ್ದು. ಆ ಭಾಗದಲ್ಲಿ ಯಾರಿಗೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಆದಷ್ಟು ಅತಿ ಎಚ್ಚರದಿಂದ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಮನೆಯ ಒಳಾಂಗಣ, ಮನೆಯ ಹೊರಾಂಗಣವನ್ನ ಸ್ವಚ್ಛವಾಗಿಡಬೇಕು, ಆದಷ್ಟು ಸೊಳ್ಳೆ ಪರದೆಯನ್ನ ಬಳಸಬೇಕು. ಅದ್ರ ಜೊತೆಗೆ ಯಾವುದಾದ್ರೂ ನೀರನ್ನ ಶೇಖರಿಸಿ ಇಡುವಂತಹ ಪರಿಕರಗಳಿದ್ರೆ ಅದರ ಮುಚ್ಚಳವನ್ನ ಹಾಕಿಡಬೇಕು. ಜೊತೆಗೆ ವಾರಕ್ಕೊಂದು ಸಲ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಲಾರ್ವಾ ಉತ್ಪತ್ತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಎಲ್ಲೆಲ್ಲಿ ಲಾರ್ವಾ ಉತ್ಪತ್ತಿ ಆಗುತ್ತೋ ಅದನ್ನ ನಾಶಪಡಿಸುವಂತಹ ಕೆಲಸ ಮಾಡಬೇಕು. ಆದಷ್ಟು ಅತಿ ಹೆಚ್ಚು ಸ್ವಚ್ಛತೆಗೆ ಎಲ್ಲಿ ಆದ್ಯತೆ ಕೊಡಬೇಕು. ಡೆಂಗ್ಯೂಗೆ ಬರುವಂತಹ ಲಕ್ಷಣಗಳೇ ನಿಮಗೆ ಝಿಕಾಗೂ ಕೂಡ ಬರುತ್ತೆ. ಯಾವುದೇ ರೀತಿಯಾದಂತಹ ಲಕ್ಷಣ ಕೆಲವೊಂದು ಸಲ ಕಾಣಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ನಿಮಗೇನಾದ್ರೂ ಜ್ವರ, ತಲೆನೋವು ಈ ತರಹದ ಫೀಚರ್ಸ್ ಕಂಡು ಬಂದ್ರೆ ಆದಷ್ಟು ಬೇಗ ಹೋಗಿ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಈಗ ಆರೋಗ್ಯ ಇಲಾಖೆ ನೀಡ್ತಾ ಇರುವಂತಹ ಸೂಚನೆ. ಆಸ್ ಆಫ್ ನೌ 9 ಕೇಸ್ಗಳಲ್ಲಿ 6 ಕೇಸ್ಗಳು. ರೈಟ್ ಪ್ರಗತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.